ಇದು ಸುಮೇರು ಜ್ಯೋತಿರ್ನಂನ ಮಧ್ಯದಲ್ಲಿರುವಂತಹ ಸೂರ್ಯ ರಶ್ಮಿ ಮಂಟಪ ಕುಟೀರ ಎಂಬುದಾಗಿ ಹೇಳ್ತೇವೆ. ಇಲ್ಲಿ ನಾವು ನೋಡಬಹುದು ಈ ಕಂಬಗಳೆಲ್ಲ ಕಾಣ್ತಾ ಇದೆ. ಈ ರೀತಿಯ ಕಂಬಗಳು ಒಟ್ಟು 12 ಕಂಬಗಳಿವೆ. ಇದರಲ್ಲಿ ಮಧ್ಯದಲ್ಲಿರುವಂತಹ ಈ ಎರಡೆರಡೆರಡು ಕಂಬಗಳು ಒಟ್ಟು 4 ಮತ್ತು ಈ ಕಡೆಯಲ್ಲಿ 4 ಹೀಗೆ 8 ಕಂಬಗಳು. ಈ ಕಂಬಗಳ ವಿಶೇಷತೆ ಏನು ಅಂತ ಕೇಳಿದ್ರೆ, ಈ ಕಂಬದ ನೆರಳು ಸರಿಯಾಗಿ ಮಧ್ಯದಲ್ಲಿರುವಂತಹ ಈ ಬಿಂದುವಿಗೆ ಬೀಳುತ್ತೆ. ಯಾವಾಗ ಇದು ಉತ್ತರಾಯಣ ಆರಂಭವಾಗುವ ದಿವಸ ಅಂದರೆ ಸರಿಸುಮಾರು ಡಿಸೆಂಬರ್ 22, 23ನೇ ತಾರೀಕಿನಲ್ಲಿ ಇದರ ನೆರಳು ಇಲ್ಲಿಗೆ ಬೀಳುತ್ತೆ. ಹಾಗೆ ಇಲ್ಲಿ ನೋಡಿದಾಗ ಈ ಕಂಬದ ನೆರಳು ಜೂನ್ 21 ಅಂದರೆ ದಕ್ಷಿಣಾಯನ ಆರಂಭ ಆಗುವಂತಹ ಸಂದರ್ಭದಲ್ಲಿ ಇಲ್ಲಿಗೆ ಬೀಳುತ್ತೆ. ಅಂದರೆ ಒಟ್ಟು ಈ 2 ಕಂಬಗಳ ಮಧ್ಯದಲ್ಲಿ ಆಕಾಶದಲ್ಲಿ ಸೂರ್ಯನ ಸಂಚಾರವಿರುತ್ತೆ. ಸರಿಯಾಗಿ ಇಕ್ವೆಟಾರ್ ಭೂಮಧ್ಯ ರೇಖೆಗೆ ಸೂರ್ಯ ಬಂದಿರುವಾಗ ಈ ಒಂದು ಕುಟೀರದ ಮಧ್ಯಭಾಗದಲ್ಲಿ ಸೂರ್ಯನ ಸಂಚಾರವಿರುತ್ತೆ. ಹಾಗೆ ನಿರೈನ ಸಂಕ್ರಾಂತಿಯ ದಿವಸ ಮೇಲೆ ಕಾಣುವ ಪಕಾಸುಗಳ ತುದಿಯಲ್ಲಿ ಸೂರ್ಯೋದಯ ಸೂರ್ಯಾಸ್ತ ಆಗ್ತದೆ ಹೇಳುವಂಥದ್ದು ಒಂದು ವಿಶೇಷವಾದರೆ, ಇನ್ನು ರೇಖಾಗಣಿತದ ಎಲ್ಲ ಪ್ರಮೇಯಗಳು ಕೂಡ ಇದರಲ್ಲಿ ಸಮನ್ವಯವಾಗ್ತದೆ. ಈಗ ಈ 4 ಕಂಬವನ್ನು ಇಟ್ಟುಕೊಂಡಾಗ ಆಯತಾಕಾರವನ್ನ, ಹಾಗೆ ಮಧ್ಯದ ಒಂದು ಚೌಕವನ್ನು ಇಟ್ಕೊಂಡ್ರೆ ವರ್ಗಕ್ಷೇತ್ರವನ್ನ, ಈ ಬದಿಯ 3 ಕಂಬಗಳನ್ನು ಇಟ್ಕೊಂಡ್ರೆ ತ್ರಿಕೋಣಾತ್ಮಕವಾದಂತಹ ತ್ರಿಕೋಣಾತ್ಮಕವಾದ ತ್ರಿಕೋನವನ್ನ ಮತ್ತು ಬಹುಭುಜವನ್ನ, ವೃತ್ತವನ್ನ, ವೃತ್ತದ ಮಧ್ಯಭಾಗವನ್ನ, ತ್ರಿಭುಜವನ್ನ, ಕರ್ಣರೇಖೆಯನ್ನ, ಹೀಗೆ ಎಲ್ಲಾ ರೀತಿಯ ರೇಖಾಗಣಿತಗಳನ್ನ ಇದರೊಳಗಡೆಯಲ್ಲಿ ಸಮನ್ವಯನ್ನ ಮಾಡಬಹುದು. ಅದೇ ರೀತಿಯಲ್ಲಿ ಇಲ್ಲಿ ನೋಡು, ಇಲ್ಲಿ ಕೈ ಹೀಗೆ ಇದು ಈ ಆಂಗಲ್ನಲ್ಲಿದೆ. ಯಾವುದೇ ಕಂಬದ ಈ ಭಾಗ ಅಥವಾ ಈ ಭಾಗದಲ್ಲಿ ನಮ್ಮ ಅಕ್ಷಾಂಶದಷ್ಟು ಎತ್ತರಕ್ಕೆ ನೋಡಿದಾಗ ಉತ್ತರದಲ್ಲಿ ಧ್ರುವ ನಕ್ಷತ್ರ ಕಾಣುತ್ತೆ. ಇದು ಪ್ರತಿಯೊಂದು ಕಂಬದ ವಿಶೇಷತೆಯಲ್ಲಿ ಒಂದು. ಅದರ ಜೊತೆಯಲ್ಲಿ ಮಧ್ಯದಲ್ಲಿ ಒಂದು ಪ್ರತಿನಿತ್ಯವೂ ಕೂಡ ಯಜ್ಞ ನಡೆಯುವಂತಹ ಸ್ಥಳ ಇದು. ಈ ಕುಟೀರದ ಮಧ್ಯೆ ಮತ್ತು ಈ ಕೇಂದ್ರದ ಸ್ಥಳದಲ್ಲಿ ಇದು ಇದೆ ಹೇಳುವಂತಹದ್ದು ವಿಶೇಷ. ಮೇಲ್ಭಾಗದಲ್ಲಿ ಬೃಹತ್ ಸೂರ್ಯ ಮಂಟಪ ಕಂಡು ಬರುತ್ತೆ. ಬೃಹತ್ ಸೂರ್ಯ ಅಂದ್ರೆ ಇದು ಸರಾಸರಿ 40 ಅಡಿ ವ್ಯಾಸದಲ್ಲಿರುವಂತಹ 24 ಕಿರಣಗಳನ್ನ ಹೊಂದಿದಂತಹ ಮರದಿಂದಲೇ ಮಾಡಿರುವಂತಹ ಸೂರ್ಯ. ಇದರಲ್ಲಿ ಗಾಯತ್ರಿ ಮಂತ್ರವನ್ನ ಅಂಟಿಸಲಾಗಿದೆ. ಆದ್ದರಿಂದ ಇಲ್ಲಿ ಬಂದು ರಾತ್ರಿಯಲ್ಲಿ ನೋಡಿದಾಗ ಸಾಕ್ಷಾತ್ ಗಾಯತ್ರಿಯ ಮಂತ್ರಗಳು ಬೆಳಕಿನಿಂದ ಕಂಡು ಬರುತ್ತೆ. ಹಗಲಿನಲ್ಲಿ ನೋಡಿದರೂ ಕೂಡ ಗಾಯತ್ರಿ ಮಂತ್ರಗಳು ಕಂಡು ಬರುತ್ತೆ. ಹೀಗೆ ಪ್ರತಿಯೊಂದು ದಿಕ್ಕಿನಲ್ಲಿಯೂ ಕೂಡ ಹೇಗೆ ವೃಕ್ಷಗಳಿದೆಯೋ ಹಾಗೆ ಆ ವೃಕ್ಷಕ್ಕೆ ಸಂಬಂಧಪಟ್ಟ ಗ್ರಹನಿಗೆ ಸಂಬಂಧಪಟ್ಟಿರುವ ಚಿಹ್ನೆಗಳನ್ನ ಹಾಕಿದ್ದೇವೆ. ಅದನ್ನು ಕೂಡ ತಾವುಗಳು ನೋಡಬಹುದು.